ಹೇ ವೆಲ್ಕಮ್ ಬ್ಯಾಕ್ ಅಪ್ಕಮಿಂಗ್ ಟಾಪರ್ಸ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡತ್ತೇನೆ SSLC ಸ್ಟಡಿ ಸ್ಕ್ವಾಡ್ ಬೈ HC ಪ್ರತೀಕ. ಇವತ್ತು ನಾವು ನೋಡೋಣ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಬಗ್ಗೆ. ಇನ್ ದಿಸ್ ಚಾಪ್ಟರ್ ನಾವೇನು ಕಲಿತೇವೆ ಅಂದ್ರೆ ಬಾಡಿ ಹೆಂಗೆ ವರ್ಕ್ ಆಕೈತಿ, ಹೆಂಗೆ ಮೈಂಡ್ ಬಾಡಿ ಕೋಆರ್ಡಿನೇಷನ್ ಐತಿ, ಹೆಂಗೆ ಮೈಂಡ್ ಆರ್ಡರ್ ಕೊಟ್ಟರೆ ಬಾಡಿ ಹೆಂಗೆ ವರ್ಕ್ ಮಾಡ್ತೈತಿ, ಹೆಂಗೆ ನಾವು ವಾಕ್ ಮಾಡ್ತೀವಿ, ಹೆಂಗೆ ಮೂವ್ ಹಾಕ್ತೀವಿ, ಹೆಂಗೆ ರಿಯಾಕ್ಟ್ ಆಕೈತಿ, ಹೆಂಗೆ ಕಂಟ್ರೋಲ್ ಎವ್ರಿಥಿಂಗ್ ಮಾಡ್ತೈತಿ ನೋಡೋಣ ಬರ್ರಿ. ಲೆಟ್ಸ್ ಸ್ಟಾರ್ಟ್ ವಿತ್ ದಿ ಜೋಶ್. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂದರೆ ಏನು ನೋಡೋಣ. ಅವರ್ ಬಾಡಿ ಪರ್ಫಾರ್ಮ್ಸ್ ಥೌಸಂಡ್ ಆಫ್ ಆ್ಯಕ್ಷನ್ಸ್. ನಮ್ಮ ಬಾಡಿ ಸಾವಿರಾರು ಆ್ಯಕ್ಷನ್ಸ್ನ ಪರ್ಫಾರ್ಮ್ ಮಾಡ್ತೈತಿ. ಲೈಕ್ ವಾಕಿಂಗ, ಈಟಿಂಗ, ಸ್ಟಡಿಂಗ ಆ್ಯಂಡ್ ಐ ಬ್ಲಿಂಕಿಂಗ್. ನಾವು ವಾಕಿಂಗ್ ಅಂದ್ರೆ ನಡೆಯೋದು ಮಾಡ್ತೀವಿ, ತಿನ್ನೋದ, ಸ್ಟಡಿ ಮಾಡೋದ, ಮತ್ತು ಐ ಬ್ಲಿಂಕ್ ಮಾಡೋದು, ಕಣ್ಣು ಮುಚ್ಚಿ ತೆಗೋದ. ಆಲ್ ದೀಸ್ ಆರ್ ಕಾಲ್ಡ್ ಕಂಟ್ರೋಲ್ಡ್ ಆ್ಯಂಡ್ ಕೋಆರ್ಡಿನೇಟೆಡ್ ಬೈ ನರ್ವಸ್ ಸಿಸ್ಟಮ್ ಆ್ಯಂಡ್ ಎಂಡೋಕ್ರೋನ್ ಹಾರ್ಮೋನಲ್ ಸಿಸ್ಟಮ್. ಇದೆಲ್ಲ ಹೆಂಗೆ ಕಂಟ್ರೋಲ್ ಆಕೈತಿ, ಹೆಂಗೆ ಕೋಆರ್ಡಿನೇಟ್ ಆಕೈತಿ ಅಂದ್ರೆ ನರ್ವಸ್ ಸಿಸ್ಟಮ ಮತ್ತು ಎಂಡೋಕ್ರೋನ್ ಸಿಸ್ಟಮ್ ಅಂದ್ರೆ ಎಂಡೋಕ್ರೋನ್ ಹಾರ್ಮೋನಲ್ ಸಿಸ್ಟಮ್ದಿಂದ ಇದೆಲ್ಲ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಟ್ ಆಕೈತಿ. ಕಂಟ್ರೋಲ್ ಅಂದರೆ ಹೆಂಗೆ, ಹೌ ಬಾಡಿ ಮ್ಯಾನೇಜಸ್ ಆ್ಯಕ್ಟಿವಿಟಿ. ಬಾಡಿ ಹೆಂಗೆ ಆ್ಯಕ್ಟಿವಿಟಿನ ಮ್ಯಾನೇಜ್ ಮಾಡ್ತೈತೆ ಅಂದ್ರೆ ಅದಕ್ಕೆ ನಾವು ಕಂಟ್ರೋಲ್ ಅಂತೀವಿ. ಅಂದರೆ ನಮ್ಮ ಬಾಡಿ ಹೆಂಗೆ ಕಾರ್ಯಗಳು ಮಾಡ್ತಿದ್ಲ ಅದು ಮ್ಯಾನೇಜ್ ಮಾಡೋಕೆ ನಾವು ಕಂಟ್ರೋಲ್ ಅಂತೀವಿ. ಕೋಆರ್ಡಿನೇಷನ್ ಅಂದರೆ ಏನು, ಹೌ ಡಿಫ್ರೆಂಟ್ ಆರ್ಗನ್ಸ್, ಹೆಂಗೆ ಬೇರೆ ಬೇರೆ ಆರ್ಗನ್ಸ್ ವರ್ಕ್ ಟುಗೆದರ್, ಎಲ್ಲ ಕೂಡಿ ಕೆಲಸ ಮಾಡ್ತಾವೆ, ಎಲ್ಲ ಹತ್ರ ಟಾಸ್ಕ್ ಕಂಪ್ಲೀಟ್ ಮಾಡ್ತಾವೆ, ಎಲ್ಲ ಕೂಡಿ ಮಾಡ್ತಾವೆ. ಅದು ಹೆಂಗೆ ಮಾಡ್ತಾವೆ, ಸ್ಮೂತ್ಲಿ ಮಾಡ್ತಾವೆ, ಏನು ಬರ್ನೌಟ್ ಆಗಲ್ಲ, ಸ್ಮೂತ್ಲಿ ಮತ್ತು ಎಫಿಷಿಯೆಂಟ್ಲಿ ಮಾಡ್ತಾವೆ, ಏನು ಮಿಸ್ಟೇಕ್ ಇಲ್ಲ ಮಾಡ್ತಾವೆ. ಅದಕ್ಕೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಹಿಂಗೆ ಡೆಫಿನೇಷನ್ಸ್ ಇದ್ದೀವ. ಎಕ್ಸಾಂಪಲ್ ಅಂದರೆ ಏನು, ಒಂದು ಬಾಲ್ ಬಡದಾರ, ಒಂದು ಬಾಲ್ ನಾವು ಕ್ರಿಕೆಟ್ ಆಡತ್ತೀವಿ, ನಾವು ಈಗ ಒಂದು ಬಾಲ್ ಕ್ಯಾಚ್ ಹಿಡಿದೈತಿ. ನಾವೇನು ಮಾಡ್ತೀವಿ, ಫಸ್ಟ್ ಬಾಲ್ನ ನೋಡ್ತೀವೋ, ಆಮೇಲೆ ಕಣ್ಣಿದ್ದ ಸಿಗ್ನಲ್ ಕಳಿಸೈತಿ, ಎಲ್ಲಿ ಬ್ರೈನಿಗೆ ಸಿಗ್ನಲ್ ಕಳಿಸೈತಿ. ಅಲ್ಲಿಂದ ಸಿಗ್ನಲ್ ಕಳ್ಸಂದ್ಲಿ ನಮ್ಮ ಮಸಲ್ಸ ಮೂವ್ ಆಕ್ಕವು. ಮಸಲ್ಸ್ ಮೂವ್ ಆದ್ಲಿ ನಾವು ಬಾಲ್ನ ಫೋಕಸ್ ಮಾಡ್ತೀವಿ, ಬಾಲ್ ಮಸಲ್ಸ್ ಮೂವ್ ಆಕ್ಕವು, ಆಮೇಲೆ ಹ್ಯಾಂಡ್ಸ್ ಓಪನ್ ಮಾಡ್ತೀವಿ, ಆಮೇಲೆ ಬಾಲ್ನ ಹಿಡಿತೀವಿ. ಯು ಕ್ಯಾಚ್ ದ ಬಾಲ್, ದ್ಯಾಟ್ಸ್ ದ ಕಂಟ್ರೋಲ್ ಪ್ಲಸ್ ಕೋಆರ್ಡಿನೇಷನ್. ನಮ್ಮ ಕಂಟ್ರೋಲ್ ಇತ್ತು, ನಮ್ಮ ಬಾಲ್ ಮೇಲೆ ಫೋಕಸ್ ಇತ್ತು. ಕೋಆರ್ಡಿನೇಷನ್ ಹೆಂಗೆ, ನಮ್ಮ ಹ್ಯಾಂಡ್ಸ್ ಮೂವ್ ಮಾಡಿದ್ವಿ ಬಾಲ್ ಕಡೆ, ಮತ್ತು ಹ್ಯಾಂಡ್ ಐ ಕೋಆರ್ಡಿನೇಷನ್ ಇತ್ತು ನಮ್ದು. ಅದಕ್ಕೆ ನಮ್ದು ಇದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂತಾರೆ. ನಾವು ಬಾಲ್ನ ಈಸಿಲಿ ಕ್ಯಾಚ್ ಹಿಡಿದೀವಿ, ಇದಕ್ಕೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂತಾರೆ. ಇದು ಎಕ್ಸಾಂಪಲ್ ಏನಿದೆ, ಫಸ್ಟ್ ನಾವು ಬಾಲ್ನ ನೋಡ್ತೀವಿ, ನಮ್ಮ ಐಸ್ ಇದು ಸಿಗ್ನಲ್ ಕಳಿಸಿದ್ದು ಬ್ರೈನ್ಗೆ, ಬ್ರೈನಿಂದ ನಾವು ಮಸಲ್ಸ್ ಮೂವ್ ಆಕ್ಕವ, ಮಸಲ್ಸ್ ಮೂವ್ ಆಗಿ ನಾವು ಬಾಲ್ನ ಕ್ಯಾಚ್ ಮಾಡ್ತೀವಿ. ಇದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇತ್ತು. ನಾವು ಈಗ ನರ್ವಸ್ ಸಿಸ್ಟಮ್ ಬಗ್ಗೆ ನೋಡೋಣ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಒಳಗೆ ನರ್ವಸ್ ಸಿಸ್ಟಮ ಮತ್ತು ಬೇಸಿಕಲ್ ಎಂಡೋಕ್ರೈನ್ ಹಾರ್ಮೋನಲ್ ಸಿಸ್ಟಮ್ ಯೂಸ್ ಆಕೋ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಸಂಬಂಧ. ಈಗ ಫಸ್ಟ್ ನರ್ವಸ್ ಸಿಸ್ಟಮ್ ಅಂದರೆ ಏನೋ ಡೀಟೇಲ್ದಾಗ ನೋಡೋಣ. ಫಸ್ಟ್ ಅದ್ರೊಳಗೆ ಮೇನ್ ಪಾರ್ಟ್ಸ್ ಏನು ಬರ್ತಾವೆ, ಅದು ಹೆಂಗೆ ಫಂಕ್ಷನ್ ಮಾಡ್ತೈತಿ, ಅದು ಫಂಕ್ಷನ್ ಮಾಡಿದ್ರೆ ಏನೇನು ಹೆಲ್ಪ್ ಆಕೈತಿ ನಮ್ಮ ಬಾಡಿ ಒಳಗೆ, ಏನು ಅದು ಹೆಂಗೆ ನಮ್ಮ ಬಾಡಿ ಒಳಗೆ ಡೈಲಿ ಟಾಸ್ಕ್ನ ಪರ್ಫಾರ್ಮ್ ಮಾಡೋದ್ರಿಂದ ನೋಡೋಣ. ಫಸ್ಟ್ ಏನ ರಿಸೆಪ್ಟರ್ ಅಂದರೆ ಏನು, ಸೆನ್ಸ್ ಆರ್ಗನ್. ಇದು ಸೆನ್ಸಿಂಗ್ ಆರ್ಗನ್ ಐತಿ, ಇದೇನ ಸೆನ್ಸ್ ಮಾಡ್ತೈತಿ. ಏನು ಮಾಡ್ತೈತಿ, ಡಿಟೆಕ್ಟ್ ಸ್ಟಿಮ್ಯುಲಸ್, ಅದೇ ಏನರೇ ಇದು ಸಿಗ್ನಲ್ ಬಂದರೆ ಇದು ಡಿಟೆಕ್ಟ್ ಮಾಡ್ತೈತಿ. ಸೆನ್ಸರಿ ನ್ಯೂರಾನ್ ಅಂದರೆ ಏನು, ಕ್ಯಾರೀಸ್ ಮೆಸೇಜ್. ಇದು ಮೆಸೇಜ್ನ ಕ್ಯಾರಿ ಮಾಡ್ತೈತಿ, ಅಂದ್ರೆ ಮೆಸೇಜ್ನ ಸೆಂಡ್ ಮಾಡೋದು ರಿಸೀವ್ ಮಾಡೋದು ಮಾಡ್ತೈತಿ. ಎಲ್ಲಿ ಕ್ಯಾರಿ ಮಾಡ್ತೈತಿ ಅಂದ್ರೆ ಬ್ರೈನ ಮತ್ತು ಸ್ಪೈನಲ್ ಕಾರ್ಡ್ಗೆ ಮೆಸೇಜ್ನ ಕ್ಯಾರಿ ಮಾಡ್ತೈತಿ. ಇದು ಸೆನ್ಸರಿ ನ್ಯೂರಾನ್ದ ಕೆಲಸ. ರಿಲೇ ನ್ಯೂರಾನ್ ಅಂದ್ರೆ ಏನು, ಇಂಟರ್ ನ್ಯೂರಾನ್. ಇದು ಒಳಗಿಂದ ನ್ಯೂರಾನ್ ಇರ್ತೀವಿ, ಒಳಗಿಂದ ನರ್ವ್ಸ್ ಇರ್ತೈತಿ. ಏನು ಮಾಡಿದ್ದು, ಕನೆಕ್ಟ್ಸ್ ಸೆನ್ಸರಿ ಆ್ಯಂಡ್ ಮೋಟರ್. ಅಂದರೆ ಇದು ಸೆನ್ಸರಿ ನ್ಯೂರಾನ್ ಮತ್ತು ಮೋಟರ್ ನ್ಯೂರಾನ್ ಮಧ್ಯದಿಂದ ನ್ಯೂರಾನ್ ಯಾವ್ದು, ರಿಲೇ ನ್ಯೂರಾನ್. ಇದೇನು ಮಾಡ್ತೈತಿ, ಕನೆಕ್ಟ್ ಮಾಡ್ತೈತಿ ಎತ್ತರನ ಸೆನ್ಸರಿ ಮತ್ತು ಮೋಟರ್ ನ್ಯೂರಾನ್ನ ಕನೆಕ್ಟ್ ಮಾಡ್ತೈತಿ. ನೆಕ್ಸ್ಟ್ ಅದ ಮೋಟರ್ ನ್ಯೂರಾನ್. ಮೋಟರ್ ನ್ಯೂರಾನ್ ಅಂದ್ರೆ ಏನು, ಕ್ಯಾರೀಸ್ ಮೆಸೇಜ್. ಇದು ಮೆಸೇಜ್ನ ಕ್ಯಾರಿ ಮಾಡ್ತೈತಿ, ಎಲ್ಲಿ ಮಸಲ್ ಅಥವಾ ಗ್ಲ್ಯಾಂಡ್. ಇದು ಮೋಟರ್ ನ್ಯೂರಾನ ಮೆಸೇಜ್ ಕ್ಯಾರಿ ಮಾಡ್ತೈತಿ ಮಸಲ್ ಅಥವಾ ಗ್ಲ್ಯಾಂಡ್. ಸೆನ್ಸರಿ ಏನು ಮಾಡ್ತೈತಿ ಅಂದ್ರೆ ಬ್ರೈನ ಮತ್ತು ಸ್ಪೈನಲ್ ಕಾರ್ಡ್ಗೆ ಮೆಸೇಜ್ ಕ್ಯಾರಿ ಮಾಡ್ತೈತಿ. ಇಫೆಕ್ಟರ್ ಅಂದ್ರೆ ಏನು, ಮಸಲ್ ಆರ್ ಗ್ಲ್ಯಾಂಡ್ ವಿಚ್ ಆ್ಯಕ್ಟ್ಸ್. ಅಂದ್ರೆ ಎಫೆಕ್ಟರ್ ಅಂದ್ರೆ ಏನು, ಇದು ರಿಸೆಪ್ಟರ್ದಿಂದ ಎಲ್ಲ ಸೆನ್ಸ್ ಆಕೈತೆ, ಅಲ್ಲಿನ ಸೆನ್ಸರಿ ನ್ಯೂರಾನ್ದಿಂದ ಮೆಸೇಜ್ ಕ್ಯಾರಿ ಆಕೈತಿ ಬ್ರೈನ್ಗೆ, ಅಲ್ಲಿಂದ ರಿಲೇ ನ್ಯೂರಾನ್ ಕನೆಕ್ಟ್ ಮಾಡ್ತೈತಿ ಸೆನ್ಸರಿ ಮತ್ತು ಮೋಟ್ರಿಗೆ. ಲಾಸ್ಟಿಗೆ ಅದೆಲ್ಲ ಆಗಂತಲೇ ಮಸಲ್ ಅಥವಾ ಗ್ಲ್ಯಾಂಡ ಆ್ಯಕ್ಟ್ ಮಾಡ್ತೈತಿ, ಅದು ಆ್ಯಕ್ಟ್ನ ಪರ್ಫಾರ್ಮ್ ಮಾಡ್ತೈತಿ. ಇದು ನರ್ವ್ ಸಿಸ್ಟಮ್ ಮೇನ್ ಪಾರ್ಟ್ಸ್ ಇದ್ದು. ನರ್ವ್ ಸಿಸ್ಟಮ್ ಬಗ್ಗೆ ನಾವು ಡೀಟೇಲಾಗಿ ತಿಳ್ಕೊಂಡು ಅದ್ರ ಫಂಕ್ಷನ್ಸ್. ನೆಕ್ಸ್ಟ್ ಅದ್ರೊಳಗೆ 2 ಟೈಪ್ಸ್ ಬರ್ತವೆ. ಒಂದೇದೇನ ಹ್ಯೂಮನ್ ನರ್ವ್ ಸಿಸ್ಟಮ್ ಒಳಗೆ 2 ಟೈಪ್ಸ್ ಬರ್ತವೆ. ಯಾವ ಅಂದ್ರೆ ಒಂದೇದ CNS, ಯಾವ್ದು ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಇದು ಬ್ರೈನ್ ಪ್ಲಸ್ ಸ್ಪೈನಲ್ ಕಾರ್ಡ್ ಒಳಗೆ ವರ್ಕ್ ಆಕೈತಿ. ನೆಕ್ಸ್ಟ್ ಏನ ಪೆರಿಪೆರಲ್ ನರ್ವಸ್ ಸಿಸ್ಟಮ್ ಅಂದ್ರೆ PNS, ಆಲ್ ನರ್ವ್ಸ್ ಫ್ರಮ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಇದು ಬ್ರೈನ್ದಿಂದ ಮತ್ತು ಸ್ಪೈನಲ್ ಕಾರ್ಡಿಂದ ಯಾವ ನರ್ವ್ಸ್ ಇದಾವಲ್ಲ ಅದಕ್ಕೆ ಪೆರಿಪೆರಲ್ ನರ್ವ್ ಸಿಸ್ಟಮ್ ಅಂತೀವಿ ನಾವು. ಇದು 2 ಟೈಪ್ಸ್ ಇದ್ದು ಹ್ಯೂಮನ್ ನರ್ವ್ ಸಿಸ್ಟಮ್ ಒಳಗೆ. ಒಂದು CNS ಸೆಂಟ್ರಲ್ ನರ್ವ್ ಸಿಸ್ಟಮ್, ಎರಡನೇದು ಪೆರಿಪೆರಲ್ ನರ್ವ್ ಸಿಸ್ಟಮ್. ಇದೇ ನರ್ವ್ ಸಿಸ್ಟಮ್ ಬಗ್ಗೆ ಡೀಟೇಲ್ ಆಗಿತ್ತು. ನಾವು ನೋಡೋಣ ಬ್ರೈನ್ ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್ಸ್. ಬ್ರೈನ್ ಹೆಂಗೆ ವರ್ಕ್ ಆಕೈತಿ ಅದ್ರ ಫಂಕ್ಷನ್ಸ್ ಏನಿದಾವ ಅಂತ. ಬ್ರೈನ್ ಈಸ್ ಪ್ರೊಟೆಕ್ಟೆಡ್ ಬೈ ಸ್ಕಲ್. ಬ್ರೈನ್ ಏನಿಲ್ಲ ಸ್ಕಲ್ದಿಂದ ಪ್ರೊಟೆಕ್ಟ್ ಆಗೈತಿ, ಅಂದ್ರೆ ನಮ್ಮ ಮೆದುಳ ಸ್ಕಲ್ದಿಂದ ಪ್ರೊಟೆಕ್ಟ್ ಆಗೈತಿ. ಆ್ಯಂಡ್ ಮೆನೆಂಜಸ್ ನಮ್ಮ ಸ್ಕಲ್ದಿಂದ ನಮ್ಮ ಬ್ರೈನ ಪ್ರೊಟೆಕ್ಟ್ ಆಗೈತಿ. ಮತ್ತು ಅದ ಒಂದು ಫ್ಲೂಯಿಡ್ ಐತಿ, ಯಾವುದಂದ್ರೆ ಸೀರೋಬ್ರೋ ಸ್ಪೈನಲ್ ಫ್ಲೂಯಿಡ್, CSF. ಅದ್ರೊಳಗೆ ಫ್ಲೋಟ್ ಆಕೈತಿ. ಈ ಫ್ಲೂಯಿಡ್ನ ಬಿಡ್ಕೊರಿ, ಸೀರೋಬ್ರೋ ಸ್ಪೈನಲ್ ಫ್ಲೂಯಿಡ್. ಇದ್ರೊಳಗೆ ನಮ್ಮ ಬ್ರೈನ್ ಫ್ಲೋಟ್ ಆಕೈತಿ. ಮತ್ತು ಅದ್ರ ಪಾರ್ಟ್ಸ್ ಮತ್ತು ಫಂಕ್ಷನ್ಸ್ ಏನದ ಒಂದು ಡೀಟೇಲಾಗಿ ನೋಡೋಣ. ಫಸ್ಟ್ ಸಿರೆಬ್ರಮ್ ಫಂಕ್ಷನ್ ಏನೈತಿ, ಥಿಂಕಿಂಗ್ ಅಂತ ಥಿಂಕ್ ಮಾಡ್ತೀವಿ ಸಿರೆಬ್ರಮ್. ಮತ್ತು ಮೆಮ್ರಿನ ಸ್ಟೋರ್ ಮಾಡ್ಕೋತಿ ಮತ್ತು ಇಂಟೆಲಿಜೆನ್ಸ್
ನಮ್ಮ ಬುದ್ಧಿವಂತಿಕೆ ಸಿರೆಬ್ರಮ್ ಒಳಗೆ ಫಂಕ್ಷನ್ ಮಾಡಿದೆ ಸಿರೆಬಲಮ್ ಅಂದ್ರೇನ ಬ್ಯಾಲೆನ್ಸ್ ನಮ್ಮ ಬ್ರೈನ್ನ ಬ್ಯಾಲೆನ್ಸ್ ಮಾಡ್ತೈತಿ ಮತ್ತು ಪೋಶ್ಚರ್ ಮೂಮೆಂಟ್ ಆಗೋದಕ್ಕೆ ಮತ್ತು ಪೋಶ್ಚರ್ ಇಡೋದಕ್ಕೆ ಎಲ್ಲ ಸಿರೆಬಲಮ್ ಯೂಸ್ ಮಾಡ್ತೈತಿ ಮತ್ತು ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ತೈತಿ ಮತ್ತು ನೆಕ್ಸ್ಟ್ ಏನಂದ್ರೆ ಮೆಡುಲಾ ಒಲೊಂಗೊಟ ಅಂದ್ರೆ ಏನು ಕಂಟ್ರೋಲ್ಸ್ ಹಾರ್ಟ್ ಬೀಟ್ನ ಕಂಟ್ರೋಲ್ ಮಾಡ್ತೈತಿ ಬ್ರೀತಿಂಗ್ನ ಕಂಟ್ರೋಲ್ ಮಾಡ್ತೈತಿ ಇನ್ವಾಲಂಟ್ರಿ ಆ್ಯಕ್ಷನ್ಸ್ನ ಕಂಟ್ರೋಲ್ ಮಾಡ್ತೈತಿ ಸೆರೆಬ್ರಮ್ ಅಂತ ಥಿಂಕಿಂಗ ಮೆಮ್ರಿ ಇಂಟೆಲಿಜೆನ್ಸ ಇವೆಲ್ಲ ಥಿಂಕಿಂಗ್ ಪವರ್ ಇದು ನಾವು ಹೆಂಗೆ ಏನು ಆ್ಯಕ್ಟ್ ಮಾಡ್ಬೇಕು ಪ್ಲಾನಿಂಗ್ ಎಲ್ಲ ಸೆರೆಬ್ರಮ್ದು ಹಾಕೈತಿ ಅದನ್ನ ಬ್ಯಾಲೆನ್ಸ್ ಮಾಡೋದು ಯಾರು ಮಾಡ್ತಾರೆ ಸೆರೆಬಲಮ್ ಮಾಡ್ತಾರೆ ಬ್ಯಾಲೆನ್ಸ್ ಮಾಡೋದು ಮೂಮೆಂಟ್ ಮಾಡೋದು ಪೋಶ್ಚರ್ ಕಂಟ್ರೋಲ್ ಮಾಡೋದು ಯಾರು ಸೆರೆಬ್ರಮ್ ಮಾಡ್ತಾರೆ ಅದರ ಮ್ಯಾಂಡ್ಯುಲಾ ಒಳಗೊಂಗೊಟ್ಟ ಏನು ಮಾಡ್ತಾರೆ ಅಂದರೆ ಇದು ನಮ್ಮ ಹಾರ್ಟ್ ಬೀಟ್ ಆಗಲಿ ಬ್ರೀತಿಂಗ್ ಆಗಲಿ ಇನ್ವಾಲಂಟ್ರಿ ಆ್ಯಕ್ಷನ್ಸ್ ಏನದಾವಲ್ಲ ಅದೆಲ್ಲ ಕಂಟ್ರೋಲ್ ಮಾಡೋದು ಸಿರೆಬಲಮ್ ಇದು ನಮ್ಮ ಬ್ರೈನ್ ಪಾರ್ಟ್ಸ್ ಆ್ಯಂಡ್ ಬ್ರೈನ್ ಫಂಕ್ಷನ್ಸ್ ಇದು ನಾವು ಹೆಂಗೆ ಬ್ರೈನ್ನ ಯೂಸ್ ಮಾಡ್ತೀವಿ ಡೈಲಿ ಲೈಫ್ ಒಳಗೆ ಇವು ಅದ್ರ ಫಂಕ್ಷನ್ಸ್ ಅದ್ರ ಪಾರ್ಟ್ಸ್ ಇದ್ದು ಇದನ್ನ ಮತ್ತೆ ಬ್ರೈನ್ ಡಯಾಗ್ರಾಮ್ ಇಂಪಾರ್ಟೆಂಟ್ ಬ್ರೈನ್ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿರಿ ನಾವು ಬ್ರೈನ ಎತ್ತರಿಂದ ಪ್ರೊಟೆಕ್ಟ್ ಆಗಿರ್ತೈತಿ ಸ್ಕಲ್ಲ ಮತ್ತು ಮ್ಯಾನೇಜರ್ಸ್ನ ಪ್ರೊಟೆಕ್ಟ್ ಆಗಿರ್ತೈತಿ ಅದು ಎತ್ತರ ಫ್ಲೋಟ್ ಆಗಿದ್ದರಿಂದ CSF ಅಂದರೆ ಏನು ಸೆರೆಬ್ರೋಸ್ಪೈನಲ್ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ ಇದು CSF ನೆನ್ಬಿಟ್ಕೊರಿ ನಾವು ಒಮ್ಮೊಮ್ಮೆ ಏನು ಮಾಡ್ತೀವಿ ಅಂದ್ರೆ ನಮ್ಗೆ ಗೊತ್ತಿಲ್ದನೆ ವಿಚಾರ ಮಾಡಲ್ದ ನಾವು ಏನಾರ ಒಂದು ಕೆಲಸವನ್ನು ಕಾರ್ಯಗಳು ಮಾಡ್ತೀವ ಇದಕ್ಕೆ ಏನಂತಾರೆ ರಿಫ್ಲೆಕ್ಸ್ ಆ್ಯಕ್ಷನ್ ಅಂತಾರೆ ರಿಫ್ಲೆಕ್ಸ್ ಆ್ಯಕ್ಷನ್ ಅಂದ್ರೆ ಏನು ನೋಡೋಣ ಡೆಫಿನೇಷನ್ ಏನಂದ್ರೆ ಸಮ್ಟೈಮ್ಸ್ ವಿ ರೆಸ್ಪಾಂಡ್ ಇನ್ಸ್ಟೆಂಟ್ಲಿ ನಾವು ಸಡನ್ಲಿ ರೆಸ್ಪಾನ್ಸ್ ಮಾಡ್ತೀವಿ ಏನು ವಿಚಾರ ಮಾಡಲ್ದ ಅದಕ್ಕೆ ನಾವು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತೀವಿ ಎಕ್ಸಾಂಪಲ್ ಏನಂದ್ರೆ ಟಚಿಂಗ್ ಅ ಹಾಟ್ ಫ್ಯಾನ್ ನಾವು ಬಿಸಿ ಸುಡುತ್ತೀವಿನ ಮುಟ್ಟಿ ಬಿಡ್ತೀವಿ ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ಮ ಕೈ ಇಮಿಡಿಯೇಟ್ಲಿ ತೊಗೊಂಡ್ಬಿಡ್ತೀವಿ ಯಾಕಂದ್ರೆ ನಮ್ಮ ಕೈ ಸುಡ್ತೈತಿ ಯುವರ್ ಹ್ಯಾಂಡ್ ಇಮಿಡಿಯೇಟ್ಲಿ ನಮ್ಮ ಕೈನ ತೊಗೋತೀವಿ ಕಂಟ್ರೋಲ್ಡ್ ಬೈ ಸ್ಪೈನಲ್ ಕಾರ್ಡ್ ಇದರಲ್ಲಿ ಕಂಟ್ರೋಲ್ ಆಗ್ತಿದೆ ಸ್ಪೈನಲ್ ಕಾರ್ಡ್ಲೇ ಕಂಟ್ರೋಲ್ ಆಗ್ತದೆ ಅದು ಬ್ರೈನ್ಲಿ ಅಲ್ಲ ಯಾಕಂದ್ರೆ ಫಾಸ್ಟ್ ರಿಯಾಕ್ಷನ್ ಸಂಬಂಧ ನಾವು ಸ್ಪೈನಲ್ ಕಾರ್ಡ್ನ ಯೂಸ್ ಮಾಡ್ತೀವಿ ಅದಕ್ಕೆ ಸ್ಪೈನಲ್ ಕಾರ್ಡ ಇಲ್ಲಿ ಕಂಟ್ರೋಲ್ ಮಾಡ್ತಿದ್ದಲ್ಲ ಇದ್ರ ಪಾತ್ ಹೆಂಗೈತೆ ಅಂದ್ರೆ ರಿಸೆಪ್ಟರ್ದಿಂದ ಸೆನ್ಸರ್ ನ್ಯೂರಾನ್ ಸ್ಪೈನಲ್ ಕಾರ್ಡ್ ಮೋಟರ್ ನ್ಯೂರಾನ್ ಮಸಲ್ ಇದೇ ನ್ಯೂರೋ ಸಿಸ್ಟಮ್ ಗತಿನ ವರ್ಕ್ ಮಾಡ್ತೀವಿ ಬಟ್ ಇದಕ್ಕೆ ಡಿಫ್ರೆಂಟ್ ನೇಮ್ ಐತಿ ಯಾಕಂದರೆ ರಿಫ್ಲೆಕ್ಸ್ ಆ್ಯಕ್ಷನ್ ಬಗ್ಗೆ ಮಾತಾಡುತ್ತೆ ಅಂದ್ರೆ ದಿಸ್ ಪಾತ್ ಈಸ್ ನೋನ್ ಆಸ್ ರಿಫ್ಲೆಕ್ಸ್ ಆರ್ಕ್ ಅಂತ ಕರೀತಾರೆ ಯಾಕಂದ್ರೆ ರಿಫ್ಲೆಕ್ಸ್ ಆರ್ಕ್ ನಾವು ರಿಫ್ಲೆಕ್ಸ್ ಆ್ಯಕ್ಷನ್ ಬಗ್ಗೆ ಮಾತಾಡುತ್ತೆ ಅಂದ್ರೆ ಇದಕ್ಕೆ ಪಾತ್ಗೆ ಅಂತಾರೆ ರಿಫ್ಲೆಕ್ಸ್ ಆರ್ಕ್ ಅಂತಾರೆ ಫಸ್ಟ್ ರಿಸೆಪ್ಟರ್ ಒಳಗೆ ಇದನ್ನ ಹಾಕಿದ್ದಿ ನೆಕ್ಸ್ಟ್ ಸೆನ್ಸರಿ ನ್ಯೂರಾನ್ ಒಳಗೆ ಆಮೇಲೆ ಸ್ಪೈನಲ್ ಕಾರ್ಡ್ ಒಳಗೆ ಆಮೇಲೆ ಮೋಟರ್ ನ್ಯೂರಾನ್ ಒಳಗೆ ನಮ್ದು ನರ್ವ್ ಸಿಸ್ಟಮ್ ಒಳಗೆ ಬ್ರೈನ್ ಯೂಸ್ ಆಗಿತ್ತು ಇಲ್ಲಿ ರಿಫ್ಲೆಕ್ಸ್ ಆ್ಯಕ್ಷನ್ ಒಳಗೆ ಸ್ಪೈನಲ್ ಕಾರ್ಡ್ ಯೂಸ್ ಆಗತ್ತೆ ನೆಕ್ಸ್ಟ್ ಮೋಟರ್ ನ್ಯೂರಾನ್ ನೆಕ್ಸ್ಟ್ ಲಾಸ್ಟ್ಲಿ ನಾವು ಆ್ಯಕ್ಟ್ ಮಾಡೋದು ಮಸಲ್ ಆ್ಯಕ್ಟ್ ಮಾಡ್ತಿದ್ವಿ ಇದಕ್ಕೆ ಪಾತ್ಗೆ ಏನಂತ ರಿಫ್ಲೆಕ್ಸ್ ಆರ್ಕ್ ಅಂತ ಅಂತೀವಿ ನಾವು ನೋಡಿದ್ದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಹ್ಯೂಮನ್ಸ್ ಒಳಗೆ ಆದರೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಹೆಂಗೆ ಪ್ಲ್ಯಾಂಟ್ಸ್ ಒಳಗೆ ಹಾಕೈತಿ ಪ್ಲ್ಯಾಂಟ್ಸ್ ಒಳಗಂತೂ ಬ್ರೈನ್ ಅಂತೂ ಇರಂಗಿಲ್ಲ ಆದ್ರೂ ಹೆಂಗೆ ರೆಸ್ಪಾಂಡ್ ಮಾಡ್ತಾವ ಅದ್ರೊಳಗೆ ಯಾವ ಟೈಪ್ ಮೂಮೆಂಟ್ಸ್ ಯಾವ್ಯಾವ ಹೆಂಗೆ ಹಾಕ್ಕವ ಏನೇನು ಹಾಕ್ಕವ ಅಂತ ನೋಡೋಣ ಪ್ಲ್ಯಾಂಟ್ಸ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಟ್ ಹೆಂಗೆ ಮಾಡೋದಂತ ನೋಡೋಣ ಬರೀ ಡೀಟೇಲ್ದಾಗ ನೋಡೋಣ ಪ್ಲ್ಯಾಂಟ್ಸ್ ಡೋಂಟ್ ಹ್ಯಾವ್ ಬ್ರೈನ್ ಅದಕ್ಕೆ ಬ್ರೈನ್ ಇರಂಗಿಲ್ಲ ಆ್ಯಸ್ ಐ ಆಲ್ರೆಡಿ ಸೇಡ್ ಬಟ್ ದೇ ಸ್ಟಿಲ್ ರೆಸ್ಪಾಂಡ್ ಆದ್ರೂ ಅವ್ರು ರೆಸ್ಪಾಂಡ್ ಮಾಡ್ತಾವ ರಿಯಾಕ್ಷನ್ ಇನ್ ಪ್ಲ್ಯಾಂಟ್ಸ್ ಹೋಗಿ ರಿಯಾಕ್ಷನ್ ಹಾಕವ ಅವ್ರ ರಿಯಾಕ್ಷನ್ ಏನು ಕರೀತಾರೆ ಅಂದ್ರೆ ಟ್ರೋಪಿಕ್ ಮೂಮೆಂಟ್ಸ್ ಅಂತ ಕರೀತಾರೆ ಅಥವಾ ಗ್ರೋತ್ ಮೂಮೆಂಟ್ಸ್ ಅಂತಲೂ ಕರೀತಾರೆ ಅದ್ರೊಳಗೆ ಟೈಪ್ಸ್ ಬರ್ತಾವೆ ಟೈಪ್ಸ್ ನೋಡೋಣ ಟೈಪ್ಸ್ ಆಫ್ ಟ್ರೋಪಿಕ್ ಮೂಮೆಂಟ್ಸ್ ಫೋಟೋಟ್ರೋಪಿಸಮ್ ಅಂದ್ರೆ ಫೋಟೋ ಅಂದ್ರೆ ಲೈಟ್ ಅಂದ್ರೆ ಅದಕ್ಕೆ ಇದು ಮಾಡ್ತಂದ್ರೆ ಟುವರ್ಡ್ಸ್ ಲೈಟ್ಸ್ ಕಡೆ ಬೆಂಡ್ ಹಾಕೋ ಎಕ್ಸಾಂಪಲ್ ಶೂಟ್ ಬೆಂಡ್ಸ್ ಅಂದರೆ ಸ್ಟೆಮ್ ಫ್ಲವರ ಇವೆಲ್ಲ ಬೆಂಡ್ ಹಾಕವ ಮತ್ತು ಫ್ರೂಟ್ ಎಲ್ಲ ಬೆಂಡ್ ಹಾಕೋ ಇದಕ್ಕೆ ಸನ್ಲೈಟ್ ಕಡೆ ಬೆಂಡ್ ಆಗಂತಲೇ ಇದಕ್ಕೆ ನಾವು ಫೋಟೋಟ್ರೋಪಿಸಮ್ ಅಂತ ಇದು ಟ್ರೋಪಿಕ್ ಮೂಮೆಂಟ್ ಫಸ್ಟ್ ಟೈಪ್ ಸೆಕೆಂಡ್ ಅನ್ನೋದು ಜಿಯೋಟ್ರೋಪಿಸಮ್ ಟುವರ್ಡ್ಸ್ ಗ್ರಾವಿಟಿ ರೂಟ್ ಗ್ರೋಸ್ ಡೌನ್ ನಮ್ದೇನು ರೂಟ್ ಐತಿಲ್ಲ ಅದು ಡೌನ್ವರ್ಡ್ ಗ್ರೋತ್ ಆಕೈತಿ ಅದೇ ಟುವರ್ಡ್ಸ್ ಗ್ರಾವಿಟಿ ಕಡೆ ಇದನ್ನ ಮಾಡ್ತೈತಿ ಬೆಂಡ್ ಆಗಲ್ಲ ಟುವರ್ಡ್ಸ್ ಗ್ರಾವಿಟಿ ಕಡೆ ಇರ್ತೈತಿ ಅದಕ್ಕೆ ಏನಾಕೈತಿ ಅದಕ್ಕೆ ನಾವು ಜಿಯೋಟ್ರೋಪಿಸಮ್ ಅಂತ ಟುವರ್ಡ್ಸ್ ಗ್ರಾವಿಟಿ ಅಂತೀವಿ ಹೈಡ್ರೋಟ್ರೋಪಿಸಮ್ ಟುವರ್ಡ್ಸ್ ವಾಟರ್ ಕಡೆ ಇದನ್ನ ಹಾಕೈತಿದ ನೆಕ್ಸ್ಟ್ ಏನಂದ್ರೆ ಮೂಮೆಂಟ್ ಆಕೈತಿ ಇಂದ ತಿಗಮೋಟ್ರೋಪಿಸಮ್ ಅಂದ್ರೆ ಏನ ಟುವರ್ಡ್ಸ್ ಟಚ್ ಆತಂದ್ರೆ ತಿಗ್ಮೋಟ್ರೋಪಿಸಮ್ ಟುವರ್ಡ್ಸ್ ಟಚ್ ಎಕ್ಸಾಂಪಲ್ ಏನ ಮನಿ ಪ್ಲ್ಯಾಂಟ್ ಕಾಯಿಲ್ಸ್ ಮತ್ತು ಕೆಮೋಟ್ರೋಪಿಸಮ್ ಟುವರ್ಡ್ಸ್ ಕೆಮಿಕಲ್ ಎಕ್ಸಾಂಪಲ್ ಏನ ಪಾಲನ್ ಟ್ಯೂಬ್ ಹೆಂಗೆ ಜರ್ಮಿನೇಟ್ ಆಯ್ತು ಹೆಂಗೆ ಕೆಮಿಕಲ್ ಒಂದು ಹನಿಬಿದಿಂದ ಹೆಂಗೆ ಜರ್ಮಿನೇಟ್ ಆಯ್ತು ಹೆಂಗೆ ಪಾಲನ್ ಗ್ರೋತ್ ಆತಂತ ಹೇಳೋದಕ್ಕೆ ಪಾಲನ್ ಟ್ಯೂಬ್ ಗ್ರೋತ್ ಆತಂತ ಹೇಳೋದಕ್ಕೆ ನಾವು ಕಿಮೋಟ್ರೋಪಿಸಮ್ ಅಂತೀವಿ ಫೋಟೋಟ್ರೋಪಿಸಮ್ ಅಂದರೆ ಟುವರ್ಡ್ಸ್ ಲೈಟ ಜಿಯೋಟ್ರೋಪಿಸಮ್ ಟುವರ್ಡ್ಸ್ ಗ್ರಾವಿಟಿ ಹೈಡ್ರೋಟ್ರೋಪಿಸಮ್ ಟುವರ್ಡ್ಸ್ ವಾಟರ್ ತಿಗುಮೋಟ್ರೋಪಿಸಮ್ ಅಂದರೆ ಟುವರ್ಡ್ಸ್ ಸ್ಟ್ರೆಚ್ ಮತ್ತು ಕಿಮೋಟ್ರೋಪಿಸಮ್ ಟುವರ್ಡ್ಸ್ ಕೆಮಿಕಲ್ ಇವೆಲ್ಲ ನಾವು ಮೂಮೆಂಟ್ಸ್ ಅದಾವ ಟ್ರೋಪಿಕ್ ಮೂಮೆಂಟ್ಸ್ ಅಂದರೆ ಗ್ರೋತ್ ಮೂಮೆಂಟ್ಸ್ ಅದಾವ ಪ್ಲ್ಯಾಂಟ್ ಒಳಗೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇದೇ ರೀತಿ ಆಕೈತಿ ಮತ್ತು ಇದಕ್ಕೊಳಗೆ ಬ್ರೈನ್ ಇರಂಗಿಲ್ಲ ಆದರೂ ರಿಯಾಕ್ಟ್ ಮಾಡ್ತಾವೆ ಹೆಂಗೆ ಮಾಡ್ತಾವೆ ಅಂದ್ರೆ ಟ್ರೋಪಿಕ್ ಮೂಮೆಂಟ್ಸ್ ಫೈವ್ ಟ್ರೋಪಿಕ್ ಮೂಮೆಂಟ್ಸಿಂದ ಮಾಡ್ತಾವೆ ಇವು ನಾವು ನೆನ್ಪಿಟ್ಕೋಬೇಕು ಮತ್ತು ಈಸಿನೂ ಐತಿದ ಪ್ಲ್ಯಾಂಟ್ ಒಳಗೆ ಯಾವ ರೀತಿ ಹಾರ್ಮೋನ್ಸ್ ಅಂತ ನೋಡೋಣ ಪ್ಲ್ಯಾಂಟ್ ಹಾರ್ಮೋನ್ಸ ಮತ್ತು ಅದ್ರ ಫಂಕ್ಷನ್ಸ್ ಏನೇನು ಹಾಕೋ ಅಂತ ನೋಡೋಣ ಆಕ್ಸಿನ್ ಅಂತ ಹಾರ್ಮೋನ್ ಐತಿ ಇದು ಸೆಲ್ ಎಲಾಂಗೇಷನ್ ಮತ್ತು ಫೋಟೋಟ್ರೋಪಿಸಮ್ಗೆ ಯೂಸ್ ಆಕೈತಿ ಆಕ್ಸಿನ್ ಅಂದ್ರೆ ಸೆಲ್ ಎಲಾಂಗೇಷನ್ ಅಂದ್ರೆ ಸೆಲ್ ಗ್ರೋತ್ ಆಗಾಕ ಮತ್ತು ಫೋಟೋಟ್ರೋಪಿಸಮ್ ಟುವರ್ಡ್ಸ್ ಲೈಟ್ ಇದನ್ನಾಗಾಕ ಇದು ಯೂಸ್ ಆಕೈತಿ ಆಕ್ಸಿನ್ ನೆಕ್ಸ್ಟ್ ಜಿಬೆರೆಲಿನ್
ಇದು ಗ್ರೋತ್ ಆಫ್ ಸ್ಟೆಮ್ ಗ್ರೋತ್ ಆಗಕ್ಕೆ ಜಿಬ್ರೆಲಿನ್ ಯೂಸ್ ಆಕೈತಿ. ಸೈಟೋಕೈನಿನ್ ಸೆಲ್ ಡಿವಿಷನ್ ಅಂತ ಸೆಲ್ ಒಳಗೆ ಡಿವಿಷನ್ ಆಗಬೇಕು, ಸೆಲ್ ಡಿವಿಷನ್ ಆಗಿ ಅದ ನೆಕ್ಸ್ಟ್ ಅದು ಯಂಗ್ ಒನ್ಸ್ನ ಪ್ರೊಡ್ಯೂಸ್ ಮಾಡಬೇಕು ಸೈಟೋಕೈನಿನ್ ಹಾಕಿ ಸೆಲ್ ಡಿವಿಷನ್ ಆಗಿ. ಅಬ್ಸೆಸಿಕ್ ಆ್ಯಸಿಡ್ ಅಂದರೆ ಎದಕ್ಕೆ ಯೂಸ್ ಆಕೈತಿ, ಇನ್ಹೆಬಿಟ್ಸ್ ಗ್ರೋತ್ನ ಇನ್ಹೆಬಿಟ್ ಮಾಡ್ತಿದ್ವಿ. ಕಾಸ್ ಲೀಫ್ ಫಾಲ್ ಸ್ಟ್ರೆಸ್ ಹಾರ್ಮೋನ್ನ ಇದು ಮಾಡ್ತಿದ್ವಿ, ರಿಲೀಸ್ ಮಾಡ್ತಿದ್ವಿ. ಇದು ಅಬ್ಸೆಸಿಕ್ ಆ್ಯಸಿಡ್ದ ಫಂಕ್ಷನ್ ಇತ್ತು. ಇವು 4 ಹಾರ್ಮೋನ್ ಇದಾವೆ. 4 ಹಾರ್ಮೋನ್ ಫಂಕ್ಷನ್ಸ್ ಏನಿದಾವೆ, ಅಕ್ಸಿನ ಸೆಲ್ ಎಲಾಂಗೇಷನ್ ಪ್ರೋಟೋಟ್ರೋಪಿಸಮ್ ಮಾಡಿದ್ವಿ, ಜಿಬ್ರಿಲಿನ ಗ್ರೋತ್ ಆಫ್ ಸ್ಟೆಮ್ ಮಾಡಿದ್ವಿ, ಸೈಟೋಕೈನಿನ್ನ ಸೆಲ್ ಡಿವಿಷನ್ ಮಾಡಿದ್ವಿ, ಅಬ್ಸೆಸಿಕ್ ಆ್ಯಸಿಡ್ ಇನ್ಹಿಬಿಟ್ಸ್ ಗ್ರೋತ್ ಆ್ಯಂಡ್ ಕಾಸಸ್ ಲೀಫ್ ಫಾಲ್ ಅಂದರೆ ಸ್ಟ್ರೆಸ್ ಹಾರ್ಮೋನ್ನ ರಿಲೀಸ್ ಮಾಡ್ತೈತಿ. ಇದು ಪ್ಲಾಂಟ್ ಹಾರ್ಮೋನ್ಸ್ ಇದ್ದು, ಇವೆಲ್ಲ ನೆನ್ಪಿಟ್ಕೊರಿ, ಈಸಿ ಇದಾವ. ಕಾನ್ಸೆಪ್ಟ್ನ ಕ್ರಿಸ್ಟಲ್ ಕ್ಲಿಯರ್ ಮಾಡೀನಿ. ನೆಕ್ಸ್ಟ್ ಹಾರ್ಮೋನಲ್ ಕಂಟ್ರೋಲ್ ಇನ್ ಅನಿಮಲ್ಸ್. ಹಾರ್ಮೋನ್ ಹೆಂಗೆ ಕಂಟ್ರೋಲ್ ಹಾಕೋ ನಮ್ಮ ಎನಿಮಲ್ಸ್ ಒಳಗಂತ ನೋಡೋಣ. ಅಲಾಂಗ್ ವಿತ್ ನರ್ವಸ್ ಸಿಸ್ಟಮ್ ಜೊತೆ ಅವ್ರ ಬಾಡಿ ಆಲ್ಸೋ ಯೂಸಸ್ ಎಂಡೋಕ್ರೈನ್ ಗ್ಲೈಂಡ್ ಯೂಸ್ ಮಾಡುತ್ತೆ. ನಮ್ಮ ಬಾಡಿ ಬರೀ ಜಸ್ಟ್ ನರ್ವಸ್ ಸಿಸ್ಟಮ್ ಅಷ್ಟೇ ಯೂಸ್ ಮಾಡಿ ಎಂಡೋಕ್ರೈನ್ ಗ್ಲೈಂಡ್ನು ಯೂಸ್ ಮಾಡಿದ್ವಿ. ಅವೇನು ಮಾಡ್ತಾವೆ ಅಂದ್ರೆ ಹಾರ್ಮೋನ್ನ ಸೆಕ್ರೀಟ್ ಮಾಡ್ತಾವೆ. ಅವು ಕೆಮಿಕಲ್ ಮೆಸೆಂಜರ್ಸ್ ಅದಾವೆ. ಹಾರ್ಮೋನ್ಸ್ ಟ್ರಾವೆಲ್ ಥ್ರೂ ಬ್ಲಡ್ ಟು ಟಾರ್ಗೆಟ್ ಆರ್ಗನ್ಸ್. ಹಾರ್ಮೋನ್ಸ ಬ್ಲಡ್ದಿಂದ ಏನಕ್ಕವ ಫ್ಲೋ ಆಕ್ಕವ, ಅಂದ್ರೆ ಹಾರ್ಮೋನ್ಸ್ ಟ್ರಾವೆಲ್ ಥ್ರೂ ಅಂದ್ರೆ ಬ್ಲಡ್ಡಿಂದ ಫ್ಲೋ ಆಕ್ಕವ. ಏನು ಮಾಡ್ತಾವೆ ಅಂದ್ರೆ ಟಾರ್ಗೆಟ್ ಮಾಡ್ತಾವೆ ಆರ್ಗನ್ಸ್ನ. ಪ್ರತಿಯೊಂದು ಅವು ಹೆಂಗೆ ಯೂಸ್ ಆಕ್ಕವ ಅಂದ್ರೆ ಕೆಮಿಕಲ್ ಮೆಸೆಂಜರ್ ಅಂತ, ಅವ್ರೊಳಗೆ ಮೆಸೇಜ್ನ ಸೆಕ್ರೀಟ್ ಮಾಡ್ತಾವೆ. ಅದ ನಮ್ಮ ಸಪೋಸ್ ನಮ್ಮ ಹಾರ್ಟ್ದಿಂದ ಬ್ರೈನಿಗೆ ಒಂದು ಮೆಸೇಜ್ ಕೊಡ್ಬೇಕು, ನಾವು ಐಸಿಂದ ಬ್ರೈನಿಗೆ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಅದೆಲ್ಲ ಸೆಕ್ರೀಟ್ ಮಾಡೋರು ಯಾರು, ಹಾರ್ಮೋನ್ಸ್. ಅವು ಯಾವ ಅಂದ್ರೆ ಎಂಡೋಕ್ರೈನ್ ಗ್ಲೈಂಡ್ಸ್ ಅವೆಲ್ಲ ಸೆಕ್ರೀಟ್ ಮಾಡ್ತಾವೆ ಹಾರ್ಮೋನ್ಸ್ಗೆ, ಮತ್ತು ಅವು ಕೆಮಿಕಲ್ ಮೆಸೆಂಜರ್ ಆಗಿ ವರ್ಕ್ ಮಾಡ್ತಾವೆ. ಹಾರ್ಮೋನ್ಸ್ನ ಯಾರು ಹಿಡ್ಕೊಂಡು ಹೋಗ್ತಾರೆ, ಹಾರ್ಮೋನ್ಸ್ ಎದ್ರ ಹೆಲ್ಪ್ದಿಂದ ಫ್ಲೋ ಆಕ್ಕವ ಅಂದ್ರೆ ಬ್ಲಡ್ ಹೆಲ್ಪ್ದಿಂದ ಫ್ಲೋ ಆಕ್ಕವ. ಅವೇನು ಮಾಡಿದ್ರೆ ಟಾರ್ಗೆಟ್ ಆರ್ಗನ್ಸ್ಗೆ ಇದನ್ನ ಮಾಡ್ತಾವೆ, ಮೆಸೇಜಸ್ ಕಳಿಸೋ ಕೆಮಿಕಲ್ ಮೆಸೆಂಜರ್ಸ್. ಇದಕ್ಕೆ ನಾವು ಹಾರ್ಮೋನ್ ಕಂಟ್ರೋಲ್ ಅನಿಮಲ್ಸ್ ಅಂತ ಅಂತೀವಿ. ಲೆಟ್ಸ್ ಸಿ ಇಂಪಾರ್ಟೆಂಟ್ ಹಾರ್ಮೋನ್ಸ್ ಇನ್ ಹ್ಯೂಮನ್ಸ್ ಯಾವ ಇದಾವೆ ಅಂತ ನೋಡೋಣ ಬರ್ರಿ. ಫಸ್ಟ್ ಒಳಗೆ ಗ್ಲ್ಯಾಂಡ್ಸ್ ಐತಿ, ಸೆಕೆಂಡ್ ಒಳಗೆ ಹಾರ್ಮೋನ್ಸ್, ಥರ್ಡ್ ಒಳಗೆ ಫಂಕ್ಷನ್ಸ್. ಗ್ಲ್ಯಾಂಡ್ಸ್ ಇದಾವೆ, ಗ್ಲ್ಯಾಂಡ್ಸ್ ಮತ್ತು ಹತ್ರ ಹಾರ್ಮೋನ್ದಾವ ಫಂಕ್ಷನ್ಸ್ ಏನೇನು ಮಾಡ್ತಾವೆ ಅಂತ ಪರ್ಫಾರ್ಮ್ ಮಾಡ್ತಾವೆ ನೋಡೋಣ ಬರ್ರಿ. ಫಸ್ಟ್ ಒನ್ ಪಿಟ್ಯೂಟರಿ ಗ್ಲ್ಯಾಂಡ್ ಅಂದ್ರೆ ಗ್ರೋತ್ ಹಾರ್ಮೋನ್ ಐತಿ. ಇದೆಲ್ಲ ಫಂಕ್ಷನ್ ಏನಂದ್ರೆ ಕಂಟ್ರೋಲ್ಸ್ ಆಲ್ ಗ್ಲ್ಯಾಂಡ್. ಇದೆಲ್ಲ ಪ್ರತಿಯೊಂದು ಗ್ಲ್ಯಾಂಡ್ನ ಕಂಟ್ರೋಲ್ ಮಾಡೋದು ಯಾವುದೋ ಪಿಟ್ಯೂಟರಿ ಗ್ಲ್ಯಾಂಡ್. ಸೆಕೆಂಡ್ ಒನ್ ಥೈರಾಯ್ಡ್ ಹಾರ್ಮೋನ್ ಥೈರಾಕ್ಸಿನ್. ಇದು ನಮ್ಮ ಮೆಟಬಾಲಿಸಮ್ನ ಕಂಟ್ರೋಲ್ ಮಾಡ್ತೀವಿ. ಇದು ಅದ್ರ ಫಂಕ್ಷನ್ ಐತಿ, ಕಂಟ್ರೋಲ್ಸ್ ಮೆಟಬಾಲಿಸಮ್. ಎಡ್ರಿನಲ್ ಗ್ಲ್ಯಾಂಡ್ ಐತಿ, ಅದ್ರ ಹಾರ್ಮೋನ್ ಯಾವುದಂದ್ರೆ ಅಡ್ರಿಲಿನ್. ಮತ್ತು ಅದ ಫಂಕ್ಷನ್ ಏನಂದ್ರೆ ಫೈಟ್ ಆರ್ ಫ್ಲೈಟ್, ಎಮರ್ಜೆನ್ಸಿ ಹಾರ್ಮೋನ್. ಫೈಟ್ ಅಥವಾ ಫ್ಲೈಟ್ ಅಂದರೆ ಎಮರ್ಜೆನ್ಸಿ ಹಾರ್ಮೋನ್. ಅಡ್ರಿಲಿನ್ ಹಿಟ್ ಆಯಿತು ಅಂದರೆ ಫುಲ್ ಜೋಶ್, ಫುಲ್ ಎನರ್ಜಿ. ಪ್ಯಾನ್ಕ್ರೀಸ್ ಏನೋ ಹಾರ್ಮೋನ್. ಇನ್ಸುಲಿನ್ ಕಂಟ್ರೋಲ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ತೈತಿ. ಇದರ ಹಾರ್ಮೋನ್ ಇನ್ಸುಲಿನ್, ಇದು ಪ್ಯಾನ್ಕ್ರೀಸ್ ವರ್ಕ್. ಟೆಸ್ಟಿಸ್ ಹಾರ್ಮೋನ್ ಏನು ಟೆಸ್ಟೋಸ್ಟೆರಾನ್, ಮೇಲ್ ಹಾರ್ಮೋನ್. ಇದು ಮೇಲ್ ಹಾರ್ಮೋನ್ ಐತಿ. ಓವರಿ ಈಸ್ಟ್ರೋಜನ್, ಇದೇನ ಫಂಕ್ಷನ್ ಫಿಮೇಲ್ ಹಾರ್ಮೋನ್. ಇದು ಎಗ್ಸ್ನ ಪ್ರೊಡ್ಯೂಸ್ ಮಾಡ್ತೈತಿ, ಇದು ಸ್ಪರ್ಮ್ಸ್ನ ಪ್ರೊಡ್ಯೂಸ್ ಮಾಡ್ತೈತಿ. ಅಂದರೆ ಓವಲ್ಸ್ನ ಪ್ರೊಡ್ಯೂಸ್ ಮಾಡೋದು ಓವರಿ ಈಸ್ಟ್ರೋಜನ್ದಿಂದ. ಟೆಸ್ಟೋಸ್ಟೆರಾನ್ದಿಂದ ಮೇಲ್ ಹಾರ್ಮೋನ್ ಅಂದ್ರೆ ಸ್ಪರ್ಮ್ಸ್ನ ಪ್ರೊಡ್ಯೂಸ್ ಮಾಡ್ತೈತಿ. ಪ್ಯಾರಾಥೈರಾಯ್ಡ್ ಅಂದ್ರೆ ಇದು ಹಾರ್ಮೋನ್ ಯಾವ್ದು, ಪ್ಯಾರಾಥೈರೋಮೋನ್. ಇದೇನು ಮಾಡಿದೆ ಕಂಟ್ರೋಲ್ಸ್ ಕ್ಯಾಲ್ಸಿಯಮ್. ಇದು ಕ್ಯಾಲ್ಸಿಯಮ್ನ ಕಂಟ್ರೋಲ್ ಮಾಡ್ತೈತಿ ಯಾವುದು, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ. ಇದು ಹಾರ್ಮೋನ್ ಅದ ಪ್ಯಾರಾಥೈರೋಮೋನ್. ಅಂದ್ರೆ ನೆಕ್ಸ್ಟ್ ಯಾವ್ದು ಪೈನಲ್ ಅಂದರೆ ಮೆಲಾಟೋನಿನ್. ಅಂದರೆ ಏನ ಮೆಲಾಟೋನಿನ್ ಎದಕ್ಕೆ ಯೂಸ್ ಆಕೈತಿ ಅಂದ್ರೆ ಫಂಕ್ಷನ್ ನಮ್ಮ ಸ್ಲೀಪ್ ಸೈಕಲ್ನ ಇಂಪ್ರೂವ್ ಮಾಡಿ ಸ್ಲೀಪ್ ಸೈಕಲ್ನ ಮ್ಯಾಲೆ ವರ್ಕ್ ಮಾಡ್ತೈತಿ. ಸ್ಲೀಪ್ ಸೈಕಲ್ ಎಲ್ಲ ಫಂಕ್ಷನ್ಸ್ನ ನೋಡ್ಕೋತೈತಿ. ಅದು ಪೈನಲ್ ವರ್ಕ್ ಮಾಡ್ತೈತಿ. ಅದು ಹತ್ರ ಹಾರ್ಮೋನ್ ಯಾವ್ದು ಮೆಲಾಟೋನಿನ್. ಇವಾಗ ಗ್ಲ್ಯಾಂಡ ಹಾರ್ಮೋನ ಫಂಕ್ಷನ್ಸ್ ನಂಬಿಟ್ಕೋರಿ. ಮತ್ತು ಈ ಟೇಬಲ್ ಇಂಪಾರ್ಟೆಂಟ್ ಐತಿ, ನಿಮ್ಮ ಅಪ್ಕಮಿಂಗ್ PU ಕ್ಲಾಸ್ ಒಳಗೂ ಯೂಸ್ ಆಕೈತಿ. ನಿಮ್ಮೆಲ್ಲರಿಗೂ ಒಂದು ಫನ್ ಫ್ಯಾಕ್ಟ್ ಏನು ಹೇಳ್ಬೇಕಂದ್ರೆ, 2 ಲೀಟರ್ ಸ್ವಲ್ಪ ಇನ್ಸುಲಿನ್ ಆದ್ರೂ ನಮ್ಗೆ ಡಯಾಬಿಟಿಸ್ ಆಕೈತಿ. ಟೂ ಮಚ್ ಥೈರಾಕ್ಸಿನ್ ಆದ್ರೆ ನಮ್ಗೆ ಗೊಯ್ಟರ್ ಆಕೈತಿ. ಇದು ಫನ್ ಫ್ಯಾಕ್ಟ್ ಇತ್ತು, ಇದನ್ನ ಸ್ವಲ್ಪ ನೆನ್ಬಿಟ್ಕೋರಿ. ನಿಮ್ಮ ಜನರಲ್ ನಾಲೆಜ್ ಸಂಬಂಧ ಹೇಳಿದೆನ್ನ. ಇನ್ನು ನಿಮ್ಗೆ ಬರೀ ಡಿಫ್ರೆನ್ಸ್ ಬಿಟ್ವೀನ್ ನ್ಯೂರಸ್ ಆ್ಯಂಡ್ ಹಾರ್ಮೋನಲ್ ಕಂಟ್ರೋಲ್ ಹೇಳ್ತೀನಿ. ಫೀಚರ ಫಸ್ಟ್ ಸೆಕೆಂಡ್ ಒಳಗೆ ನರ್ವ್ ಸಿಸ್ಟಮ್ ಐತಿ, ಥರ್ಡ್ ಒಳಗೆ ಎಂಡೋಕ್ರೈನ್. ಇದನ್ನ ಹೇಳ್ತೀನಿ. ಸ್ಪೀಡ್ ನರ್ವ್ ಸಿಸ್ಟಮ್ ಒಳಗೆ ಫಾಸ್ಟ್ ಇರ್ತೈತಿ, ಇಲೆಕ್ಟ್ರಿಕಲ್ ಇರ್ತೈತಿ. ಆದರೆ ಎಂಡೋಕ್ರೈನ್ ಕೆಮಿಕಲ್ ಐತಿ, ಅದು ಸ್ಲೋ ಇರ್ತೈತಿ. ಯಾಕಂದ್ರೆ ನರ್ವ್ ಸಿಸ್ಟಮ್ ಒಂದ್ಕೊಂದು ಕನೆಕ್ಟ್ ಇರ್ತಾವೆ ನಮ್ಮ ಹ್ಯೂಮನ್ ಬಾಡಿ ಒಳಗೆ. ನೆಕ್ಸ್ಟ್ ಟೈಪ್ ನರ್ವ್ ಇಂಪಲ್ಸಸ್. ನಮ್ದು ಇದ್ರೊಳಗೆ ಹಾರ್ಮೋನ್ಸ್ ಇರ್ತಾವೆ. ಇದ್ರೊಳಗೆ ಡ್ಯೂರೇಷನ್ ಶಾರ್ಟ್ ಟರ್ಮ್, ನರ್ವ್ ಸಿಸ್ಟಮ್ ಶಾರ್ಟ್ ಟರ್ಮ್ ಇರ್ತೈತಿ. ಆದರೆ ಎಂಡೋಕ್ರೈನ್ ಸಿಸ್ಟಮ್ ಲಾಂಗ್ ಲಾಸ್ಟಿಂಗ್ ಭಾಳ ತನಕ ಇರ್ತೈತಿ. ಎಕ್ಸಾಂಪಲ್ ರಿಫ್ಲೆಕ್ಸ್ ಆ್ಯಕ್ಷನ್ ಇದ್ರ ನರ್ವ್ ಸಿಸ್ಟಮ್ ಒಳಗೆ. ಎಂಡೋಕ್ರೈನ್ ಸಿಸ್ಟಮ್ ಒಳಗೆ ಗ್ರೋತ್ ಮತ್ತು ಮೆಟಾಬಾಲಿಸಮ್. ಇದೇ ಡಿಫ್ರೆನ್ಸ್ ಬಿಟ್ವೀನ್ ನರ್ವಸ್ ಆ್ಯಂಡ್ ಹಾರ್ಮೋನಲ್ ಕಂಟ್ರೋಲ್ ಇತ್ತು. ಇನ್ನೊಮ್ಮೆ ರಿವೈಸ್ ಮಾಡ್ಕೊಂಡು ಬರ್ರಿ. ಸ್ಪೀಡ್ ಹತ್ರ ಇರ್ತೈತಿ, ನರ್ವ್ ಸಿಸ್ಟಮ್ ಒಳಗೆ ಫಾಸ್ಟ್ ಇರ್ತೈತಿ. ಎಂಡೋಕ್ರೈನ್ ಸ್ಲೋ ಇರ್ತೈತಿ. ಟೈಪ್ ಏನೋ ನರ್ವಸ್ ಇಂಪಲ್ಸ ಹಾರ್ಮೋನ್ಸ. ನೆಕ್ಸ್ಟ್ ಏನೋ ಡ್ಯೂರೇಷನ್ ಶಾರ್ಟ್ ಟರ್ಮ್ ಇರ್ತೈತಿ, ಇದು ಲಾಂಗ್ ಲಾಸ್ಟಿಂಗ್ ಇರ್ತೈತಿ ನರ್ವ್ ಸಿಸ್ಟಮ್. ಎಕ್ಸಾಂಪಲ್ ರಿಫ್ಲೆಕ್ಸ್ ಆ್ಯಕ್ಷನ್. ನೆಕ್ಸ್ಟ್ ಇದ್ರ ಎಕ್ಸಾಂಪಲ್ ಗ್ರೋತ್ ಮೆಟಾಬಾಲಿಸಮ್. ಸಮ್ಮರಿ ಆ್ಯಂಡ್ ಎಕ್ಸಾಮ್ ಟಿಪ್ಸ್. ಲೆಟ್ಸ್ ಕ್ವಿಕ್ ರಿಕ್ಯಾಪ್ ಗೈಸ್. ಫಸ್ಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂದರೆ ನರ್ವಸ್ ಮತ್ತು ಎಂಡೋಕ್ರೈನ್ ಸಿಸ್ಟಮ್. ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೆ ಇನ್ವಾಲಂಟ್ರಿ ಮತ್ತು ಫಾಸ್ಟ್. ಬ್ರೈನ್ ಅಂದರೆ ಸೆರೆಬ್ರಮ್, ಸೆರೆಬಲಮ್, ಮೆಡ್ಯುಲಾ ಎಲಂಗೋಟ ಅಂತ ಹೇಳಿದ್ದೀನಿ. ಪ್ಲಾಂಟ್ಸ್ ಟ್ರೋಪಿಕ್ ಮೂಮೆಂಟ್ಸ್ ಪ್ಲಸ್ ಹಾರ್ಮೋನ್ಸ್. ಹ್ಯೂಮನ್ಸ್ ಗ್ಲ್ಯಾಂಡ್ಸ್ ಪ್ಲಸ್ ಹಾರ್ಮೋನ್ಸ್.
ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ ಅಪ್ಕಮಿಂಗ್ ಟಾಪರ್ಸ್ ಕಮೆಂಟ್ ಮಾಡಿರಿ. ನೀವು ತಳಗ ಬ್ರೇನ್ ಕಿಂಗ್ ಆಗಿರಿ ನೀವೆಲ್ಲ. ಸಬ್ಸ್ಕ್ರೈಬ್ ಮಾಡಿರಿ SSLC ಸ್ಟಡಿ ಸ್ಕ್ವಾಡ್ ವೇರ್ ಟ್ರೈನರ್ಸ್ ಆರ್ ಟ್ರೈನ್ ನಾಟ್ ಬೋರ್. ಇಲ್ಲಿ ನಾವು ಟಾಪರ್ಸ್ನ ಟ್ರೈನ್ ಮಾಡ್ತೀವಿ, ಅವರು ಹುಟ್ಟಂಗಿಲ್ಲ. ನಮ್ದೇನಂದ್ರೆ ಸ್ಮಾರ್ಟ್ ವರ್ಕ್ ಪ್ಲಸ್ ಕನ್ಸಿಸ್ಟೆನ್ಸಿ ಅಂದ್ರೆ ಟಾಪ್ ಮಾರ್ಕ್ಸ. ಮತ್ತು ನಿಮ್ಗೆ ಈ ವಿಡಿಯೋ ಚಲೋ ಅನ್ಸಿರ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ SSLC ಸ್ಟಡಿ ಸ್ಕ್ವಾಡ್ ಬೈ ಹೆಚ್ಚು ಪ್ರತೀಕ. ಸಿಗೋಣ ನಾಳೆ. ಸಿ ಯು, ಟೇಕ್ ಕೇರ್, ಬೈ.